ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಕಟ್ಟಡಗಳ ಉದ್ಘಾಟನೆಯನ್ನು ಮಾಡಿದ್ದು, ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಮಜತಿ ಹಾಗೂ ನಾಗನೂರು ಕೆಎಂ ಗ್ರಾಮಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನೂತನ ಉಗ್ರಾಣ ಮತ್ತು ರೈತ ಸೇವಾ ಕೇಂದ್ರಗಳ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರಿಮಠದ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ, ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವೈಸ್ ಪ್ರೆಸಿಡೆಂಟ್ ಪಿಕೆಪಿಎಸ್ ಕಲಗೌಡ ಪಾಟೀಲ್ ಅವರೇ, ರಮೇಶ್ ಕುಲಕರ್ಣಿ ಅವರೇ ಹಾಗೂ ಪಿಕೆಪಿಎಸ್ ಅವರ ಎಲ್ಲ ಡೈರೆಕ್ಟರ್ಸ್ ಮೆಂಬರ್ಸ್ ಹಾಗೂ ಇಲ್ಲಿ ಬಂದಂತ ಎಲ್ಲ ರೈತ ಬಾಂಧವರಿಗೆ ಹಾಗೂ ಎಲ್ಲ ತಾಯಿಯರು, ಸಹೋದರರು ಹಾಗೂ ಮಾಧ್ಯಮದ ಮಿತ್ರರು ಕೂಡ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಸುಹಾಸ್ ಜೋಶಿ ಅವರು ಹೇಳ್ತಾ ಇದ್ರು ತಮ್ಮ ಬಂದಂತ ದಾರಿಯಲ್ಲಿ ಹೇಗೆ ಈ ಸಂಸ್ಥೆ ಬೆಳವಣಿಗೆಯನ್ನು ಕಂಡಿತು. ಇದಕ್ಕೆಲ್ಲ ಅವರ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟ್ ಹಾಗೂ ಎಲ್ಲ ರೈತ ಬಾಂಧವರ ಅವರ ಯೋಗದಾನ ಇದೆ. ಇನ್ನೂ ಈ ಸಂಘ ಉತ್ತುಂಗಕ್ಕೆ ಸ್ಥಾನಕ್ಕೆ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ಹಾಗೇನೆ ಇವತ್ತು ಕೂಡ ನಮ್ಮೆಲ್ಲ ಹೆಣ್ಮಕ್ಳು ಕೂಡ ನಾವು ಪ್ರೋತ್ಸಾಹ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರು ಮುಂದೆ ಬಂದು ಒಳ್ಳೆ ಅಂಕಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಅಂತ ನಾನು ಮುಂದೆ ಕೂಡ ಭಾವಿಸ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ತಂದೆಯವರು ಬರಬೇಕಾಗಿತ್ತು, ಆದ ಕಾರಣ ಇವತ್ತು ನಾವು ಕೂಡ ಬಂದು ಇಲ್ಲಿ ಭಾಗಿಯಾಗಿ ತಮ್ಮೆಲ್ಲರಿಗೂ ಭೇಟಿಯಾಗಿ ಖುಷಿ ಆಯ್ತು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ, ಮತ್ತೊಮ್ಮೆ ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆ ಕೂಡ ತಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹ ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ಕೂಡ ತಮ್ಮೆಲ್ಲರಿಗೂ ಕೂಡ ರೈತ ಬಾಂಧವರಿಗೆ ಹಾಗೂ ಎಲ್ಲ ಕ್ಷೇತ್ರದ ಜನತೆಗೆ ಕೂಡ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನನ್ನ ಮಾಸ್ತರ್ ಬಡದ್ರು ಚಪ್ಪಾಳಿ ಬಿಡ್ತಿದ್ವಿ. ಅವಾಗ ಅದು ಚಪ್ಪಾಳಿ ಯಾವಾಗ ಬರ್ತೈತಿ? ಮಾತು ಮನುಷ್ಯಗೆ ಹೋಗಿ ತಗಲಿದಾಗ ಚಪ್ಪಾಳಿ ಬರ್ತದೆ. ನೀ ತಿರುಗಿ ಚಪ್ಪಾಳಿ ಬೇಡ್ರಿ ಆ ಮಕ್ಕಳು ಮಾತಾಡ್ಬೋದು ನಾಲ್ಕು ಬಿಡ್ಲಿಕ್ಕೆ ಹೋಗ್ತಾರೆ. ಸುಹಾಸ್ ಜೋಶಿ ಮಾತಾಡ್ಬೋದ, ರಮೇಶ್ ಗೀತಿ ಮಾತಾಡ್ಬೋದು, ಅವ್ರಿಗೆ ಮಕ್ಕಳು ಹೊರಬಿಡಿದ್ರೆ ನಾಲ್ಕು ಶಂಬರಿಸ್ಕೊಂಡು ಚೈತಕ ಬಟ್ಟಿ ಅವ್ರು ಬಿಡ್ಬೇಕು. ಅಂದ್ರೆ ಚಪ್ಪಾಳಿ ಅಂದ್ರೆ ಹೆಂಗ, ಯಾವ ಒಂದು ವಿಷಯ ನಮ್ಮ ಹೃದಯನ್ನ ಮೆಚ್ಕೊಳುತ್ತೋ, ನಮ್ಮ ಹೃದಯನ್ನ ಗೆಲ್ಲುತ್ತೋ, ತಂತಾನ ಚಪ್ಪಾಳಿ ಬರ್ತದೆ. ನಿಮ್ಮ ಕೈಯಾಗಿ ಸಿಕ್ಕ ನಾನು ಆಟ ಕಂಬಿಗೆ ತತ್ತು ತೆಗಿಬಿಡಿ. ಚಪ್ಪಾಳಿ ಬೇಡ್ರಿ. ವಿಶೇಷವಾಗಿ ಈಗೇನು ಈ 13,67,00,000 ರೂಪಾಯಿ ನಮ್ಮ ಮಗಳ ತೆರಿ ಇಲ್ಬಾ 13,67 ಸೂಟ್ ಅನ್ನಿ ಅವನು ಚಪ್ಪಾಳಿ ಅದು ಆಂಧ್ರ ಕೆತ್ತಿರ್ತಾರೆ ಈ ಕಡೆ ಸೂಟ್ ಅನ್ನು ನೋಡೋದು ಏನೇ ಅಂದ್ರೆ ವಿಶೇಷವಾಗಿ ಯಾವುದೇ ವಿಷಯವನ್ನು ನಾವು, ಯಾಕಂದ್ರೆ ಎಲ್ಲ ಕಡೆ ನೋಡ್ತಮ್ಮ ಚಪ್ಪಾಳಿ ಜೋರ ಯಾಕೆ ಬಿಡಬೇಕು ಅವಸರವಾಗಿ. ವಿಶೇಷವಾಗಿ ಇವತ್ತಿನ ದಿವಸ ಕುರ್ಚಿ ಮುರಿದಿರಿ ನಾ ಬಾಮಲ್ಲ ಬಾ, ನೀನು ಕಾಂಗ್ರೆಸ್ ಮುಖಂಡದಿ ಬಾ. ವಿಶೇಷವಾಗಿ ನಾನು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತ ಹಿರಿಯರನ್ನ ನಾವು ಸ್ಮರಿಸಬೇಕಾಗ್ತದೆ. ಆ ಹಿರಿಯರನ್ನ ನಾವು ಸ್ಮರಿಸದೆ ಹೋದ್ರೆ ಎಲ್ಲೋ ನಾವು ತಪ್ಪು ಮಾಡಿದಂಗೆ ಆಗ್ತದೆ. ಯಾಕಂದ್ರೆ ಯಾರು ಈ ಗಿಡ ಹಚ್ಚಿದರು 1916ನೇ ಇಸ್ವಿಯಾಗಿ ಗಿಡ ಹಚ್ಚಿದರು, ಯಾರು ಪುಣ್ಯಾತ್ಮರು ಹಚ್ಚಿದರು, ಯಾವ ದೃಷ್ಟಿ ಇಟ್ಕೊಂಡು ಹಚ್ಚಿದರು ನನಗೆ ಗೊತ್ತಿಲ್ಲ. ಆದ್ರೆ ಯಮಕನಮರಡಿ ಮತ್ತು ಗುಡುಗನಟ್ಟಿ ರೈತರ ಉದ್ಧಾರ ಆಗಲಿ ಅಂತ ಹಚ್ಚಿದಂತ ಎಲ್ಲಾ ಮಣಿತಾಣಗಳಿಗೆ ನಾನು ಇವತ್ತಿನ ದಿವಸ ಶಿರಸಾಷ್ಟಾಂಗವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಹೃದಯದಿಂದ ಅವರನ್ನ ಕೃತಜ್ಞತಾ ಭಾವದಿಂದ ಅವರನ್ನು ಸ್ಮರಿಸ್ತೇನೆ. ಯಾಕಂದ್ರೆ ಅವ್ರು ಗಿಡ ಹಚ್ಚಿದ್ರು, ಆ ಗಿಡ ಹಚ್ಚಿದ್ರು ಅನ್ನೋದಕ್ಕೆ ಇವತ್ತಿನ ದಿವಸ ಅದ್ರ ನೆರಳ ಅವ್ರು ತಗೊಳ್ಳಿಲ್ಲ. ಒಂದು ಗಿಡ ಹಚ್ಚಬೇಕಾದ್ರೆ ಸರ್ಸನ ಹಚ್ಚಿದ ಒಂದು 10-12 ವರ್ಷ ತನಕ ಅದ್ರ ನೆರಳ ಆಗುದಿಲ್ಲ, 10-15 ವರ್ಷ ತನಕ ನೆರಳ ಆಗುದಿಲ್ಲ. ಹಚ್ಚಿದ್ರು ಎಷ್ಟು ಮಂದಿ ನೆಲ ತಗೊಂಡ್ರು, ಎಷ್ಟು ಮಂದಿ ನೆಲ ತಗೊಂಡಿದ್ರು ಗೊತ್ತಿಲ್ಲ. ಆದ್ರೆ ಇಲ್ಲೇನು 1350 ಜನ ನಾವು ಇದೀವು.
ನಾವು ಮಾತ್ರ ಆ ಗಿಡದ ನೆರಳ ತಗೊಂಡಿದೀವು. ಆ ಗಿಡದ ನೆರಳ ತಗೊಂಡಿದೀವಿ. 13,67,00,000 ರೂಪಾಯಿ ಬಡ್ಡಿಲ್ದ ರೊಕ್ಕ ಬಂದು ಮೂರಾಗಿ ಬಿದ್ದೈತಿ. ನೋಡಿ ಹೆಂಗ್ ಚಪಾಲ್ ಬಂದು. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ದೇವರು ಮನುಷ್ಯನನ್ನು ನಿರ್ಮಾಣ ಮಾಡೋ ಮುಂಚೆ ಆ ಮನುಷ್ಯರಿಗೆ ಏನೆಲ್ಲ ಬೇಕು ಅದನ್ನು ಮೊದಲು ನಿರ್ಮಾಣ ಮಾಡಿ ಆ ನಂತರ ಮನುಷ್ಯನ ನಿರ್ಮಾಣ ಮಾಡಿದ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಆದ್ರೆ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಇವೆ ಮತ್ತು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂತಹ ವ್ಯಕ್ತಿಗಳು ಬಹಳ ಕಡಿಮೆ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಯೋಜಕ ತತ್ರ ದುರ್ಲಭಂ. ಅದನ್ನು ಸರಿಯಾಗಿ ಯೋಜನೆ ಮಾಡಿ ಅದನ್ನ ಎಲ್ಲವರೆಗೂ ಮುಗಿಸುವಂತಹ ಕಾರ್ಯ ಮಾಡೋದು ಬಹಳ ಮಹತ್ವ ವಿಷಯ ಅಂತ ನಾ ಹೇಳ್ತೀನಿ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಈ ಜನೌಷಧಿ ಕಾರ್ಯಕ್ರಮ ಲಾಂಚ್ ಆಯಿತು. ಆದ್ರೆ ಇವತ್ತು ನಾವೇನು ತಿಳ್ಕೋಬೇಕಾಗಿದೆ ಅಂತಂದ್ರೆ ನಮ್ಮ ಭಾರತ ದೇಶದ ಎಷ್ಟು ಹಳ್ಳಿಗಳವರೆಗೆ ಈ ಕಾರ್ಯಕ್ರಮ ಹೋಗ್ತಿದೆ ಇದು ಬಹಳ ಮಹತ್ವ ವಿಷಯ. ಆ ನಿಟ್ಟಿನಲ್ಲಿ ನಮ್ಮ ಈ ಅಂಗನವಾಡಿ ಪತ್ತಿನ ಸಂಸ್ಥೆ ಇಂತಹ ಒಂದು ಆಕ್ಟಿವಿಟಿನ ಆರಂಭ ಮಾಡಿದೆ. ಇದರಡಿ ಎಲ್ರಿಗೂ ಬೇಕಾದಷ್ಟು ಅವಕಾಶಗಳು ಸಿಗಲಿ. ಔಷಧೋಪಚಾರ ಬಹಳ ಮಹತ್ವ. ಯಾಕೆ ಅಂತ ಈಗಿನ ಕಾಲದಲ್ಲಿ ಎಲ್ರಿಗೂ ಆವಾಗ ಏನಾದರೂ ಒಂದು ಅನಾರೋಗ್ಯ ನೋಡಿ ಸಿಗುತ್ತೆ. ಔಷಧೋಪಚಾರ ಬಹಳ ಖರ್ಚಿನ ವಿಷಯ ಆಗಿದ್ದಾವೆ, ಬಹಳ ಎಕ್ಸ್ಪೆನ್ಸಿವ್ ಆಗಿದ್ದಾವೆ. ಸರ್ವಸಾಮಾನ್ಯರಿಗೆ ಇವತ್ತು ಔಷಧೋಪಚಾರ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಸಾಲ ಮಾಡ್ಲಿಕ್ಕೆ ಆಗದೆ ಇರುವಂತಹ ಪ್ರಸಂಗಗಳು ಇರ್ತವೆ. ಇಂತಹ ಹೊತ್ತಿನಲ್ಲಿ ಜನೌಷಧಿ ಅಂತನೋ ಒಂದು ಹೊಸ ಕನ್ಸೆಪ್ಟ್ ಲಾಂಚ್ ಮಾಡಿ ಸರ್ವಸಾಮಾನ್ಯರಿಗೂ ಔಷಧೋಪಚಾರ ಸಿಗಲಿ ಅಂತನೋ ಯೋಜನೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಯಮಕನಮರಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.